ಇನ್ನು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದಾಳವೊಂದನ್ನು ಉರುಳಿಸ್ತಾ ಇದ್ದಾರೆ. ಸದ್ಯ ಸಿದ್ದರಾಮಯ್ಯ ಇದ್ರೂ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣನ್ನ ಇಟ್ಟಿದ್ದಾರೆ. ಸೈಲೆಂಟ್ ಆಗಿ ಕುರ್ಚಿ ಮೇಲೆ ಕೂರೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಒಂದೇ ಒಂದು ಮನವಿನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನದು ಅಂದ್ರೆ, ನಾನು ಕೆಪಿಸಿಸಿ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೀನಿ, ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳ್ತಾ ಹೈಕಮಾಂಡ್ ನಾಯಕರ ಮೇಲೆ ನೇರವಾಗಿ ಒತ್ತಡವನ್ನು ಹಾಕೋದು. ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಸ್ಟ್ರಾಟಜಿ ಇದು. ಹೈಕಮಾಂಡ್ ಮನವೊಲಿಸಿ ಪಟ್ಟಕ್ಕೇರೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಒಂದೇ ಒಂದು ಮನವಿ, ನನಗೂ ಒಂದು ಚಾನ್ಸ್ ಕೊಡಿ, ನನಗೂ ಒಂದು ಅವಕಾಶ ಕೊಡಿ, ಅಷ್ಟೇ ನನ್ನ ಬೇಡಿಕೆ, ಇನ್ನೇನಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ನನಗೊಂದು ಅವಕಾಶ ಕೊಡಿ. ಇದು ಡಿಸಿಎಂ ಸಿಎಂ ಪಟ್ಟಕ್ಕೆ ಏರೋಕೆ ಹಾಕ್ತಾ ಇರುವಂತ, ಉರುಳಿಸ್ತಾ ಇರೋ ಅಂತ ದಾಳ. ನವೆಂಬರ್ ತಿಂಗಳ ಆರಂಭ ಆಗಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ನಲ್ಲೇ ಎಲ್ಲ ಆಗಿ ಹೋಗುತ್ತಾ? ಬಿಹಾರ ರಾಜ್ಯ ಚುನಾವಣೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಚಿತ್ತ ಕರ್ನಾಟಕದತ್ತ ಹೊರಳುತ್ತೆ. ಈ ಮೂಲಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದರೆ ನಾಯಕತ್ವವನ್ನು ಯಾರು ಕೊಡಬೇಕು? ಸಾಲು ಸಾಲು ನಾಯಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಅಹಿಂದ ಅಸ್ತ್ರದ ಮೂಲಕ ಸತೀಶ್ ಜಾರಕಿಹೊಳಿ, ದಲಿತ ಅಸ್ತ್ರದ ಮೂಲಕ ಪರಮೇಶ್ವರ್, ನಾನು ಕೂಡ ಈ ಹಿಂದೆ ಕೆಪಿಸಿಸಿ ಘಟಕದ ಅಧ್ಯಕ್ಷನಾಗಿದ್ದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ ಅಂತ ದಾಳವನ್ನು ಉರುಳಿಸಿದ್ದಾರೆ. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್, ನನ್ನ ಅವಧಿಯಲ್ಲಿ ಬರೋಬ್ಬರಿ 136 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಎದುರಾದಂಥ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿರೋ ಅಂತ ಕಂಪ್ಲೀಟ್ ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು. ಅದನ್ನೆಲ್ಲ ನಾನು ನಿಭಾಯಿಸಿದ್ದೀನಿ, ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳ್ತಾ ಈಗ ಹೈಕಮಾಂಡ್ ನಾಯಕರನ್ನೇ ಅವರ ಮುಂದೆ ಒತ್ತಡವನ್ನು ಹಾಕಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಲೇಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದೇ ಒಂದು ವಿಚಾರ, ಗಿವ್ ಮಿ ಒನ್ ಚಾನ್ಸ್, ನನಗೂ ಒಂದು ಅವಕಾಶ ಕೊಡಿ ಅನ್ನೋದಷ್ಟೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್ದೀಗ. ಹಾಗಾದ್ರೆ ಈ ಮಾತು ಯಶಸ್ವಿಯಾಗುತ್ತೆ ಅಂತ ಅನ್ಸತ್ತಾ? ನವೆಂಬರ್ ಶುರುವಾಗಿದೆ, ನವೆಂಬರ್ ಕ್ರಾಂತಿ ರಾಜ್ಯದಲ್ಲಿ. ಮಧುಸೂದನ್, ಏನು 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕವಾಗಿ, ಅದು 130ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ. ಈ ಸಂದರ್ಭದಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಸಾಕಷ್ಟು ಪೈಪೋಟಿ ನಡೆಯುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಇತ್ತು, ಕೆಪಿಸಿಸಿ ಅಧ್ಯಕ್ಷರಾದವರು ಸಿಎಂ ಆಗಬೇಕು ಅನ್ನೋ ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಡಿಕೆ ಶಿವಕುಮಾರ್ ಅವರು ತನಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಯನ್ನು ಮಾಡಿದಂತ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಒಂದು ಸಿಎಂ ಆಗಿ ಘೋಷಣೆ ಮಾಡ್ತಾರೆ. ನಂತರ ಇದು ಪವರ್ ಶೇರಿಂಗ್ ಆಗಿದೆ, 50-50 ಸೂತ್ರ ಕೂಡ ಆಗಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಈಗ ಏನು ನವೆಂಬರ್ 20ಕ್ಕೆ ಸರಿಯಾಗಿ 2.5 ವರ್ಷ ಪೂರೈಸುತ್ತೆ. ಆನಂತರ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಿಡಿಯುತ್ತೆ ಅನ್ನೋದು, ಅಂದ್ರೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಚರ್ಚೆ. ಆದ್ರೆ ಈಗ ಏನು ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಬಾರಿ ಹೇಳಿರುವಂತದ್ದು, ನಾನೇ 5 ವರ್ಷ ಸಿಎಂ ಆಗಿ ಇರ್ತೇನೆ, ಹೈಕಮಾಂಡ್ ಒಪ್ಪಿದ್ರೆ ಅನ್ನೋ ಮಾತನ್ನೇ ಹೇಳ್ತಿರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಮಾತ್ರ ತಮ್ಮ ಪ್ರಯತ್ನವನ್ನು ಕೂಡ ನಿಲ್ಲಿಸಿಲ್ಲ ಇಲ್ಲಿವರೆಗೂ ಕೂಡ. ಯಾಕಂದ್ರೆ 2 ವರ್ಷ ಪೂರ್ಣ ಆಗ್ತಿದೆ. ಈ ಸಂದರ್ಭದಲ್ಲಿ ನಾನು ಸಿಎಂ ಏನು ನನಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಏನು ಮನವಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅವರು ಕೇಳ್ತಾ ಇರುವಂತದ್ದು, ಏನು ಪಕ್ಷದ ವಿಚಾರವಾಗಿ ಬಂದ ಸಂದರ್ಭದಲ್ಲಿ ನಾನು ಅನೇಕ ತ್ಯಾಗಗಳನ್ನ ಮಾಡಿದ್ದೇನೆ, ಪಕ್ಷಕ್ಕಾಗಿ ಜೈಲಿಗೂ ಕೂಡ ಹೋಗಿದ್ದೇನೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ. ಹಾಗಾಗಿ ನನಗೆ ಒಂದು ಚಾನ್ಸ್ ಕೊಡಿ, ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಮನವಿ ಮಾಡಿರುವಂತದ್ದು. ಜೊತೆಗೆ ಸಚಿವರು ಯಾರಿದ್ದಾರೆ, ಸಚಿವರು ಮತ್ತೆ ಶಾಸಕರಲ್ಲೂ ಕೂಡ ಸ್ವತಃ ಅವರೇ ಕರೆ ಮಾಡಿ ಒಂದು ಮನವಿ ಮಾಡ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ, ನಾನು ಪಕ್ಷಕ್ಕಾಗಿ ಎಲ್ಲವನ್ನೂ ಕೂಡ ಮಾಡಿದ್ದೇನೆ. ಜೊತೆಗೆ ಮುಂದಿನ ಚುನಾವಣೆ 2028ಕ್ಕೆ ಏನು ಚುನಾವಣೆ ಬರುತ್ತೆ, ಆಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ನಾನು ಪ್ಲಾನ್ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆ ಮುಖಾಂತರ ಏನು ಡಿಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿಯಲ್ಲಿ ತಮಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಕೊನೆಗೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.